ಸರ್ಕಾರಿ ಬಸ್ಗಳ ಮೇಲೆ ಹೆಚ್ಚಾಗ್ತಾ ಇದೆ ಜಾಹೀರಾತುಗಳ ಹಾವಳಿ. ಅದರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ ಅಥವಾ ಅಪಸ್ವರ ಕೇಳಿ ಬರ್ತಾ ಇದೆ. ಯಾಕೆ ಹಾಕ್ತಾ ಇದ್ದಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ? ಜಾಹೀರಾತುಗಳಿಂದ ಸರ್ಕಾರಿ ಬಸ್ನ ಮಾನ ಮರ್ಯಾದೆ ಹಾಳಾಗ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೋ ಒಳ್ಳೆ ಜಾಹೀರಾತುಗಳು ಆಗ್ತಾ ಇಲ್ಲ, ಅದರಲ್ಲಿ ಕೂಡ ಗುಟ್ಕಾ ತಂಬಾಕು ಅದು ಆ ರೀತಿಯಾಗಿ ಆಗ್ತಾ ಇದ್ದಾರೆ. ಇದರಿಂದ ಸರ್ಕಾರಿ ಬಸ್ಸುಗಳ ಮರ್ಯಾದೆ ಹಾಳಾಗ್ತಾ ಇದೆ. ಬಸ್ ಮೇಲಿನ ಜಾಹೀರಾತು ತೆರವಿಗೆ ಹೆಚ್ಚಾಗ್ತಾ ಇದೆ ಈಗ ಒತ್ತಡ ಸಾರ್ವಜನಿಕರಿಂದ. ಬಸ್ ಮೇಲಿನ ಜಾಹೀರಾತನ್ನು ಕಂಡು ನಿಗಮಕ್ಕೆ ಕರೆ ಮಾಡಿದ್ದಾರೆ ಸಾರ್ವಜನಿಕರು. ಒಬ್ರು ಕರೆ ಮಾಡಿ ಚಕ್ಕುಲಿ ನಿಪ್ಪಟ್ಟು ಕೊಡಬೇಕು ಅಂತ ಕೇಳ್ತಿದ್ದಾರಂತೆ. ಮದುವೆ ವಾರ್ಷಿಕೋತ್ಸವಕ್ಕೆ ಚಕ್ಕಲಿ ನಿಪ್ಪಟ್ಟು ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಬಸ್ಗಳ ಮೇಲೆ ಚಕ್ಕಲಿ ನಿಕ್ಕಟ್ಟು ಕೋಡ್ಬಳೆ ದೊರೆಯುತ್ತೆ ಅಂತ ನೀವೇನು ಹಾಕಿದಿರಲ್ಲ, ಇದನ್ನು ಕಂಡು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ಅಧಿಕಾರಿಗೆ ಕರೆ ಮಾಡಿದ್ದಾರೆ. ಜಾಹೀರಾತು ಕರ್ನಾಟಕ ಸಾರಿಗೆ ಎಂಬ ಹೆಸರು ಏನಿದೆ ಅದನ್ನು ಇಡೋಣ, ಚೇಂಜ್ ಮಾಡೋಣ ಅಂತ ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿ ಜಾಹೀರಾತು ತೆರವು ಮಾಡುವಂತೆ ಮನವಿ ಮಾಡಿದ್ದಾರೆ. ಸ್ವಲ್ಪ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಅಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಅಂತ ಹೇಳಿ ತಿಳಿಸಿದ್ದಾರಂತೆ ಡಿಪೋ ಮ್ಯಾನೇಜರ್ ಅವರು. ಓಕೆ, ನೀವು ಹೇಳಿದ್ದನ್ನು ನಾವು ತಿಳಿಸ್ತೀವಿ ಅಂತ. ಈ ಹಿಂದೆ BMTC KSRTC ಅಧಿಕಾರಿಗಳಿಗೆ ಜಾಡಿಸಿದ್ರು ಇದೇ ನಾಗರಿಕರು. ಇದೀಗ ಕಲ್ಯಾಣ ಕರ್ನಾಟಕ ಸಾರಿಗೆ ಘಟಕದ ವ್ಯವಸ್ಥಾಪಕರಿಗೆ ಕರೆ ಮಾಡಿ ತಿಳಿಸಿದ್ದಾರೆ, ಬುದ್ಧಿಮಾತು ಹೇಳಿದ್ದಾರೆ. ಸರ್ಕಾರಿ ಬಸ್ಗಳ ಮೇಲೆ ಜಾಹೀರಾತುಗಳೇನಿದೆ ಅದು ಸರಿಯಲ್ಲ, ಆ ರೀತಿ ಅದು ಬಂದ್ ಮಾಡಿ ಅಂತ. ಹಾಳಾಗ್ತಾ ಇದೆ ಮರ್ಯಾದೆ. ಈ ಬೆನ್ನಲ್ಲೇ ರಾಜ್ಯದಲ್ಲಿ ನಿಗಮದ ಅಧಿಕಾರಿಗಳಿಗೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಮಾತಾಡಿರುವಂತಹ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ. ಚಪ್ಪಲಿ ನಿಪ್ಪಟ್ಟು ಕೋಡ್ಬಲೆ ಈ ರೀತಿಯಾಗಿ ಸಿಗುತ್ತೆ ಅಂತ ಹೇಳಿ ಜಾಹೀರಾತುಗಳು ಆಗ್ತಿದಾರಲ್ಲ. ಸ್ವಾಮಿ, ನಮ್ಮ ಮನೇಲಿ ಮದುವೆ ಇದೆ, ನಮಗೆ ಒಂದಿಷ್ಟು ಬೇಕು, ಆರ್ಡರ್ ಮಾಡ್ತಾ ಇದ್ವಿ, ತಂದು ಕೊಡ್ತೀರಾ ಅಂತ ಹೇಳಿ ಡಿಪೋ ಮ್ಯಾನೇಜರ್ಗೆ ಫೋನ್ ಮಾಡಿ ಮಾತನಾಡಿದ್ದಾರೆ. ಅವಾಗ ಹೇಳ್ತಾರೆ, ಇಲ್ಲ ಸರ್, ಅದು ಈ ರೀತಿಯಾಗಿ ಗೊತ್ತಿಲ್ಲದೆ ಇದೆ, ಏನೋ ಆಗಿದೆ ಅಥವಾ ಮತ್ತೊಂದು ಏನೋ ಆಗಿದೆ. ಈ ಹಿಂದೆ ಬೇರೆ ರೀತಿಯಾಗಿ ಮಾತಾಡಿದ್ರೆ ಈಗ ಸ್ವಲ್ಪ ರಿಕ್ವೆಸ್ಟ್ ರೀತಿಯಲ್ಲಿ ಮಾತನಾಡಿದರೆ ನಾವು ನಮ್ಮ ಮೇಲಿನ ಅಧಿಕಾರಿಗಳಿಗೆ ತಿಳಿಸ್ತೀವಿ, ಆಫೀಸರ್ಗಳಿಗೆ ತಿಳಿಸ್ತೀವಿ, ಅದನ್ನು ತೆಗೆಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ. ಇದೇ ಬಸ್ಗಳ ಮೇಲೆ ಈ ಹಿಂದೆ ಧಾರಾವಾಹಿಯ ಜಾಹೀರಾತುಗಳು, ಗುಟ್ಕಾ ತಂಬಾಕು ಬೀಡಿ ಸಿಗರೇಟು ವಿಮಲ್ ಈ ರೀತಿಯಾದಂತಹ ಜಾಹೀರಾತುಗಳು ಸಾರ್ವಜನಿಕರಿಗೆ ಯಾವುದೇ ರೀತಿಯಾಗಿ ಉಪಯೋಗಕ್ಕೆ ಆಗೋದಿಲ್ಲ ಅಂತಹ ಜಾಹೀರಾತುಗಳನ್ನು ಹಾಕ್ತಾಯಿದ್ರು. ಅದೇ ವಿಚಾರವಾಗಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈ ರೀತಿಯ ಜಾಹೀರಾತುಗಳನ್ನು ಹಾಕೋದ್ರಿಂದ ಮಾನ ಮರ್ಯಾದೆ ಹಾಳಾಗ್ತಾ ಇದೆ ಅಂತ ಹಿಂದೆ ಮಾತಾಡಿದ್ರೆ ಈಗಲೂ ಕೂಡ ಮಾತಾಡಿದ್ದಾರೆ. ಆ ಆಡಿಯೋದಲ್ಲಿ ಕೇಳಿ ಏನು ಮಾತಾಡಿದ್ದಾರೆ. ಸರ್ ನಮಸ್ತೆ ಸರ್. ಸರ್ ಈಶಾನ್ಯ ಸಾರಿಗೆ ಬೆಂಗಳೂರು ವ್ಯವಸ್ಥಾಪಕರ ಸರ್? ಓಕೆ, ಏನು ಸಮಸ್ಯೆ ಸರ್? ಏನೂ ಇಲ್ಲ, ನಂದು 30ನೇ ವರ್ಷ ವಾರ್ಷಿಕೋತ್ಸವ ಮದುವೆ ಆಗಿ ಅದಕ್ಕೆ ನನಗೆ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಬೇಕಾಗಿತ್ತು ಸರ್. ಚಪ್ಪಲಿ ನಿಪ್ಪಟ್ಟು ನೀವು ಅಲ್ಲಿಗೆ ಹೋಗ್ಬೇಕು ಸರ್. ನಾ ಇಲ್ಲಿ ಯಾರಿಗೆ ಮಾಡಿದ್ದೀರಾ ನೀವು? ಸರ್ ನಾನು ಸರಿಯಾಗಿ ಇದು ಈಶಾನ್ಯ ಸಾರಿಗೆ ವ್ಯವಸ್ಥಾಪಕರೇನ ತಾವು? ಹೌದು ಹೌದು ಹೌದು. ನಾನು ಬೆಂಗಳೂರಿಗೆ ಬಂದಿದ್ದೆ ಕಾರ್ಯನಿಮಿತ್ತ. ಸಾರಿಗೆ ವಾಹನದಲ್ಲಿ ಇಳಿದ ತಕ್ಷಣ ಬಸ್ಸು ತುಂಬಾ ಆಚೆ ತುಂಬಾ ನೀವು ಬರೀ ಜಾಹೀರಾತನ್ನ ಕೋಡುಬಳೆ ಚಕ್ಲಿ ನಿಪ್ಪಟ್ಟು ದೊರೆಯುತ್ತದೆ ಅಂತ ಹಾಕಿದ್ದೀರಲ್ವಾ ಸರ್? ಅದಕ್ಕೆ ನಮ್ಗೆ ಮದುವೆ ವಾರ್ಷಿಕೋತ್ಸವ ಇತ್ತು, ಅದಕ್ಕೆ ತಕೊಳ್ಳೋಣ ಅಂತೇಳಿ ನಿಮ್ಮ ಹತ್ರ ಬಂದು ಸರ್ ಕರೆ ಮಾಡಿದೆ. ಇಲ್ಲ ಸರ್, ಅದು ಮೇಲಧಿಕಾರಿಗಳಿಗೆ ಇದು ಮಾಡಬೇಕು. ದಯವಿಟ್ಟು ಅವ್ರಿಗೆ ಹೇಳ್ತೀವಿ, ದಯವಿಟ್ಟು ನೀವು ಹಂಗೆಲ್ಲ ಇದು ಮಾಡಬೇಡಿ. ನಾವು ಅದಕ್ಕೆ ಸಂಬಂಧ ಆಗಲ್ಲ. ಡಿಪೋ ಕಡೆಯಿಂದ ಇದಾಗಿರೋದು, ಮ್ಯಾನೇಜರ್ಗೆ ನಾವು ಹೇಳ್ತಾರೆ ಸರ್. ಸರ್ ನೀವೇ ಅಲ್ವಾ ಮ್ಯಾನೇಜರ್? ಇನ್ಯಾರಿಗೆ ಸರ್ ಹೇಳ್ತೀರಾ? ದೊಡ್ಡವ್ರಿಗೆ ಮೇಲಧಿಕಾರಿಗಳು ಡಿಪೋ ಇದು ಇನ್ಚಾರ್ಜ್ ಇರ್ತಾರೆ, ಮೇಲಧಿಕಾರಿಗಳು ಇರ್ತಾರೆ ಸರ್, ಅವ್ರಿಗೆ ಹೇಳ್ತೀವಿ ದಯವಿಟ್ಟು ಇದು ಮಾಡಿ. ಯಾರು ಕರೆ ಮಾಡಿದ್ರು ಇದೇ ತರ ಮೇಲಧಿಕಾರಿ ಅಂತ ಹೇಳ್ತೀರಾ ಸರ್? ಚಪ್ಪಲಿ ಆಯ್ತು, ನೇಟಿ ಆಯ್ತು, ಕುರುಕುರು ಇದು ಕಣಕಣದಲ್ಲಿ ಕೇಸರಿ ಆಯ್ತು, ಮತ್ತೆ ತುರಿಕೆ ಔಷಧಿ ಆಯ್ತು. ಈ ತರ ನಮ್ಮ ಸಾರಿಗೆ ಏನ್ ಸರ್ ಗುಜರಿ ಗಾಡಿ ತರ ಏನು ಇನ್ನೊಂದು ಕೆಲಸ ಮಾಡೋಣ ಸರ್ ನಮ್ಮ ಸಾರಿಗೆಗೆ ನಾವು ಎಲ್ಲ ಸೇರ್ಕೊಂಡು. ಕೇಳಿ ಸರ್, ದಯವಿಟ್ಟು ಕಡಿತ ಮಾಡಬೇಡಿ ಸರ್, ಕಡಿತ ಮಾಡಬೇಡಿ ಕರೆನ. ಏನು ಜಾಹೀರಾತು ಕರ್ನಾಟಕ ರಸ್ತೆ ಸಾರಿಗೆ ಅಂತ ಇಟ್ಬಿಡೋಣ ನೋಡಿ ಸರ್, ಚೆನ್ನಾಗಿರುತ್ತೆ. ಬೇಡ ಸರ್, ಬಟ್ ನಮ್ಗೂ ಅದ್ರ ಬಗ್ಗೆ ಇದಿದೆ, ಕರ್ನಾಟಕದ ಬಗ್ಗೆ ಭಾಳ ಅಭಿಮಾನ ಇದೆ ಸರ್. ಆ ಥರ ಎಲ್ಲ ಮಾಡಕ್ ಹೋಗಲ್ಲ. ದಯವಿಟ್ಟು ನಾವು ಹೇಳಿದ ನಮ್ಮ ಮಾತನ್ನ ಅವ್ರಿಗೆ ದೊಡ್ಡವರು ನಾವು ಸಣ್ಣವರಾಗಿರ್ತೀವಲ್ಲ, ಹಂಗಾಗಿ ಹೇಳಕ್ ಆಗಲ್ಲ. ಅವ್ರಿಗೆ ಒಂದ್ಸಲ ಅವ್ರಿಗೆ ಗಮನಕ್ಕೆ ತಗೋಬರ್ತೀವಿ. ದಯವಿಟ್ಟು ಆ ಥರ ಮಾಡಕ್ ಏನ್ ಸರ್ ಈ ಜಾಹೀರಾತು ಅನ್ನೋದೇನಾದ್ರು ಸರ್ಕಾರದ ಕಡೆಯಿಂದ ಬರ್ತಾ ಇದೆಯಾ ಸರ್? ಏನಂತ ಸರ್ ಅದ್ರ ಬಗ್ಗೆ ಸರ್ಕಾರದ ಮೇಲಧಿಕಾರಿಗಳು ಮಾಡಿರ್ತಾರೆ, ನಮಗೂ ಹೇಳಕ್ಕಾಗಲ್ಲ, ಬಿಡಕ್ಕೂ ಆಗಲ್ಲ, ಮತ್ತೆ ನಮ್ಗೆ ಇದು ಮಾಡ್ತಾರೆ. ದಯವಿಟ್ಟು ನಾವು ಆ ಥರ ಎಲ್ಲ ಮಾಡಲ್ಲ ಸರ್. ಕನ್ನಡದ ಬಗ್ಗೆ ನಮ್ಗೆ ಭಾಳ ಈ ನೀವು ಘಟಕ ವ್ಯವಸ್ಥಾಪಕರಾದ್ರೂ ಇದ್ರ ತಡೆಯೋದಕ್ಕೆ ನಿಮ್ಮ ಪಾತ್ರ ಏನೂ ಇಲ್ಲ, ಆಗ್ತಾ ಇಲ್ಲ.
ಹೌದು ಸರ್ ಹೌದು. ಏನು ಮಾಡ್ತೀವಿ ಅವ್ರು ಹೇಳಿದ್ರೆ ನಾವು ಕೇಳ್ಬೇಕಲ್ಲ ಸರ್. ಸರ್ ನಾನು ಪ್ರಸನ್ನ ಕುಮಾರ್ ಸ್ವಾಮಿ ಅಂತ ಕರ್ನಾಟಕ ಸಿಂಹಗರ್ಜನೆ ವೇದಿಕೆ ರಾಜ್ಯಾಧ್ಯಕ್ಷ ನಾನೇ ಸರ್. ಮೊನ್ನೆ ಚಪ್ಪಲಿದು ಕಣಕಣದಲ್ಲಿ ಕೇಸರಿ ಈ ತರ ಎಲ್ಲ ಕೇಳಿದ್ದೀನಿ ಸರ್ ಅದ್ರ ಬಗ್ಗೆ ಕೇಳಿದ್ದೀನಿ. ನಮಗೂ ಅದ್ರ ಬಗ್ಗೆ ಭಾಳ ದುಃಖವಾಯಿತು. ಕರ್ನಾಟಕದಲ್ಲಿ ಕನ್ನಡ ಇರಬೇಕು, ಇವೆಲ್ಲ ಮಾಡಬಾರ್ದು ನಮಗೂ ಇದೆ. ಅದೇನು ಮಾಡ್ತೀವಿ, ಅದು ಮೇಲೆ ಅಧಿಕಾರಿಗಳು ಮಾಡಿದಾಗ ಆ ಥರ ಏನು ಮಾತಾಡೋಕ್ಕಾಗಲ್ಲ ನಾವು. ಆಯ್ತು ಸರ್, ನಾನು ಸರ್ ನಾನು ನೇರವಾಗಿ ಇನ್ನು ಮೇಲೆ ಯಾರಿಗೂ ಕರೆ ಮಾಡಲ್ಲ. ಸಂಬಂಧಪಟ್ಟ ಸಾರಿಗೆ ಸಚಿವರು ಇಲ್ಲ ಸಾರಿಗೆ ಪ್ರಧಾನ ಆಯುಕ್ತರಿಗೆ ಕರೆ ಮಾಡ್ತೀನಿ ಸರ್ ಇನ್ನು ಮೇಲೆ ನಾನು. ಆಯ್ತು ಸರ್. ಧನ್ಯವಾದಗಳು ಸರ್ ನಮ್ಮ ಮನವಿ ಸ್ವೀಕರಿಸಿದ್ದಕ್ಕೆ. ಏನೋ ನನ್ನ ವಾರ್ಷಿಕೋತ್ಸವ ನಿಜವಾಗಿದೆ ಸರ್, ಅದಕ್ಕೆ ಏನಾದರೂ ಸಿಗುತ್ತೇನೋ ಅಂತ ಕರೆ ಮಾಡಿದೆ ಸರ್. ಮದುವೆ ವಾರ್ಷಿಕೋತ್ಸವ ನಿಜವಾಗೂ ನನಗೆ 4 ದಿವಸದಲ್ಲೇ ಇದೆ, 30ನೇ ವರ್ಷದ ವಾರ್ಷಿಕೋತ್ಸವ. ಅದಕ್ಕೆ ಕರೆ ಮಾಡಿದೆ ಸರ್, ನಿಮ್ಮ ಕಡೆಯಿಂದ ಸಿಗುತ್ತೇನೋ ಅಂತ. ನೀವು ನಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಲ್ಲ. ಇಲ್ಲ ಸರ್, ಅದ್ರಲ್ಲಿ ನಮ್ಗೆ ಏನಿಲ್ಲ ಸರ್. ನಮ್ಗೆ ಕನ್ನಡದ ಬಗ್ಗೆ ತುಂಬ ಅಭಿಮಾನ ಇದೆ. ನಾವು ಅದ್ರ ಬಗ್ಗೆ ಹೇಳಕ್ ಹೋದ್ರೆ ಜನಗಳಿಗೆಲ್ಲ ಒಂಥರ ಆಗುತ್ತೆ ಅಂತ ನಮ್ಗೆ ಅದಕ್ಕೋಸ್ಕರ ಇದಾಗಲಿಲ್ಲ. ಇವತ್ತು ಮುಂದಿನ ಗಮನ ತಗೋತೀವಿ. ನೀವು ಸ್ವಲ್ಪ ದೊಡ್ಡವರಾಗಿದ್ದೀರಾ, ನೀವು ದೊಡ್ಡವರು ಸ್ವಲ್ಪ ಇದು ಮಾಡಿದ್ರೆ ಮುಂದೆ ಅನುಕೂಲತೆ ಆಗಿ ಕನ್ನಡದ ಬಗ್ಗೆ ನಮಗೂ ಅನುಕೂಲ. ನೀವು ತಿಳಿಸಿ ಸರ್ ದಯವಿಟ್ಟು ಸಂಬಂಧಪಟ್ಟವರಿಗೆ ಈ ಥರ. ಓಕೆ ಸರ್ ಖಂಡಿತ ಹೇಳ್ತೀನಿ ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.